ಪ್ರಾಯೋಜಕರು ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ವಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರೌಡ್ಕುಂದ ಗ್ರಾಮದಲ್ಲಿ 7 ಮತ್ತು 8ರಂದು ಬೀರಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಎಂ ದೊಡ್ಡಬಸವರಾಜ್. ಆಯುರ್ವೇದ ಪದ್ಧತಿಯು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ರೋಗಕ್ಕೆ ಶಾಶ್ವತವಾದ ಪರಿಹಾರ ದೊರಕುತ್ತದೆ. ಶರಣಪ್ಪ ಹಿರೇಮಠ್. ಕರ್ನಾಟಕದ ಪ್ರತಿ ಕುಟುಂಬದ ಪ್ರಗತಿ ನಮ್ಮ ಗುರಿಯಾಗಿದೆ. ಎಂ ಮಂಜುನಾಥ್. ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸ ಕಾರ್ಯಕರ್ತರಿಂದ ಆಗಬೇಕಿದೆ. ಎನ್ಎಸ್ ಬೋಸರಾಜ್. ವಾರ್ತೆಗಳ ವಿವರ. 7 ಮತ್ತು 8ರಂದು ರೌಡ್ಕುಂದ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಮತ್ತು ಹೊಸಗೇರೇಶ್ವರ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ, ಹಗ್ಗಿ ಹರಿಯುವುದು ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ತಿಳಿಸಿದರು. ಅವರು ತಾಲೂಕಿನ ರೌಡ್ಕುಂದ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದರು. ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ ನಡೆಸಬೇಕು ಎಂದು ನಮ್ಮ ಸಮಿತಿಯವರು ನಿರ್ಧರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅದಕ್ಕಾಗಿ ಸುಮಾರು 50ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಈ 3 ದಿನದ ಧಾರ್ಮಿಕ ಜಾತ್ರೆಯ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲ ಧರ್ಮದ ಶರಣರು, ಸಂತರು, ರಾಜಕೀಯ ಮುಖಂಡರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರು ತನು ಮನ ಧನದಿಂದ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಎಂದರು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಬೀರಲಿಂಗೇಶ್ವರ ಮತ್ತು ಹೊಸಗೇರೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲರ ಒಂದು ನೆರವಿನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 6ನೇ ತಾರೀಕು ಗಂಗೆಗೆ ಹೋಗಿ ಬರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 7ನೇ ತಾರೀಕು ಈ ಒಂದು ದೇವಸ್ಥಾನದ ಉದ್ಘಾಟನೆ ಪ್ರಯುಕ್ತ ಹೆಗ್ಗೆ ಇರತಕ್ಕಂಥ ಕಾರ್ಯಕ್ರಮವನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಒಳಗೊಂಡಿರುತ್ತದೆ. 8ನೇ ತಾರೀಕು ಈ ದೇವಸ್ಥಾನದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತೇಳಿ ಈ ನಮ್ಮ ಸಮಿತಿಯವರು ಸುಮಾರು 50ಕ್ಕೂ ಹೆಚ್ಚು ಒಂದು ಸಾಮೂಹಿಕ ವಿವಾಹ ಮಾಡಿಕೊಡತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಸಂತೋಷದಿಂದ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಒಂದು 3 ದಿನದ ಈ ರೌಡ್ಕುಂದ ಬೀರಲಿಂಗೇಶ್ವರ ಮತ್ತು ಹೊಸಗೇರೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಈ ನಾಡಿನ ಒಂದು ನಮ್ಮ ಶರಣರು, ಸಂತರು ಮತ್ತು ರಾಜ್ಯದ ಮುಖಂಡರು ಮತ್ತು ಜಿಲ್ಲೆಯ ಉಭಯ ಜಿಲ್ಲೆಗಳ ರಾಜಕೀಯ ಮುಖಂಡರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಗ್ರಾಮದ ಮುಖಂಡ ಬೀರಪ್ಪ ಪೂಜಾರಿ ಮಾತನಾಡಿ, 6 ಶನಿವಾರದಂದು ಮಲ್ಕಾಪುರ ಗ್ರಾಮದಿಂದ ಪಲ್ಲಕ್ಕಿ ಆಹ್ವಾನ ಮಾಡಿದ ನಂತರ ಮುಕ್ಕುಂದ ಗ್ರಾಮದಲ್ಲಿ ಗಂಗಾ ಸ್ಥಳಕ್ಕೆ ಹೋಗುವ ಕಾರ್ಯಕ್ರಮ ಜರುಗಲಿದ್ದು, 7 ರವಿವಾರ ಬೆಳಿಗ್ಗೆ 4 ಗಂಟೆಗೆ ಮುಕ್ಕುಂದ ಗಂಗಾ ಸ್ಥಳದಲ್ಲಿ ಬೀರಪ್ಪ ಪೂಜಾರಿ ಅವರಿಂದ ದೇವರ ಮನೆ ಮರಿಯಪ್ಪರವರಿಗೆ ಕಾಶಿ ಕಟ್ಟುತ್ತಾರೆ. ನಂತರ ಮುಕ್ಕುಂದ ಗ್ರಾಮದಿಂದ ರೌಡ್ಕುಂದ ಗ್ರಾಮಕ್ಕೆ ಪಲ್ಲಕ್ಕಿ ಸಕಲ ಮಂಗಳ ವಾದ್ಯಗಳೊಂದಿಗೆ ಆಗಮಿಸಲಾಗುತ್ತದೆ. ನಂತರ ಬೆಳಿಗ್ಗೆ 9:45 ಬೀರಲಿಂಗೇಶ್ವರ ಮತ್ತು ಹೊಸಗೇರೇಶ್ವರ ಮೂರ್ತಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಕಳಸಾರೋಹಣ, ಅಗ್ಗಿ ಹರಿಯುವುದು, ನಂತರ ಮಕ್ಕಳನ್ನು ಪಟ್ಟಕ್ಕೆ ಹಾಕುವ ಕಾರ್ಯಕ್ರಮಗಳು ಜರುಗಲಿದ್ದು, 8ರಂದು ಸಾಮೂಹಿಕ ವಿವಾಹ ಮತ್ತು ಶ್ರೀಗಳಿಂದ ಆಶೀರ್ವಚನ ಜರುಗುವುದು ಎಂದು ತಿಳಿಸಿದರು. ಬೆಳಗ್ಗೆ 4 ಗಂಟೆಗೆ ಮುಕ್ಕುಂದ ಗಂಗೆ ಸ್ಥಳದಲ್ಲಿ ಶ್ರೀ ಪೂಜಾರಿ ಬೀರಪ್ಪ ಇವರಿಗೆ ಪಟ್ಟಾಭಿಷೇಕ. ನಂತರ ಪೂಜಾರಿ ಬೀರಪ್ಪ ಇವರಿಂದ ಶ್ರೀ ದೇವರಮನೆ ಮರಿಯಪ್ಪ ಇವರಿಗೆ ಕಾಶಿ ಕಟ್ಟುತ್ತಾರೆ. ನಂತರ ಮುಕ್ಕುಂದ ಗ್ರಾಮದಿಂದ ರೌಡ್ಕುಂದ ಗ್ರಾಮಕ್ಕೆ ಪಲ್ಲಕ್ಕಿ ಸಕಲ ಮಂಗಳ ವಾದ್ಯಗಳೊಂದಿಗೆ ರೌಡ್ಕುಂದ ಗ್ರಾಮಕ್ಕೆ ಆಗಮಿಸುವುದು. ಸ್ವಸ್ಥ ಶ್ರೀ ವಿಜಯ ಬುಧೆಯ ಶ್ರೀಮಾನ್ ರೂಪ ಶಾಲಿವಾನ್ ಸಖೆ
1939ನೇ ಶ್ರೀ ವೇವಿಳಾಂಬ ಸಂವತ್ಸರದ ವೈಶಾಖ ಶುಕ್ಲ ಪಕ್ಷ ದ್ವಾದಶಿ ತಿಥಿಯಂದು ದಿನಾಂಕ 7/5/2017 ಬೆಳಗ್ಗೆ 7ರಿಂದ 9:45 ಸಲ್ಲುವ ಋಷಭ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಬೀರಲಿಂಗೇಶ್ವರ ಮತ್ತು ಶ್ರೀ ವಶೀರೇಶ್ವರ ಮತ್ತು ಶ್ರೀ ಉಂಚಿ ಬೀರಲಿಂಗೇಶ್ವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಊರಿನ ಗುರುಗಳಾದಂಥ ಶ್ರೀ ಷಡ್ಸ್ಥಲ ಬ್ರಹ್ಮ ಮರಿಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡ್ಕುಂದ, ಪೂಜ್ಯ ಶ್ರೀ ಆಲುಮತ ಸಮಾಜದ ಗುರುಗಳಾದಂಥ ಹನುಮಂತಯ್ಯ ಗುರುವಿನ ನಂಜುಂಡೇಶ್ವರ ಮಠ ಸುಕ್ಲಪೇಟೆ ಇವರ ಅಮೃತಾಸ್ತದಿಂದ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಎಂ ರಂಗನಗೌಡ, ಬಸವರಾಜ್ ಕೋರೆಬಾಳ್, ರಂಗನಗೌಡ ಮಾಲಿಪಾಟೀಲ್, ಮರಿಯಪ್ಪ ದೇವರಮನಿ, ಭೀಮಣ್ಣ ಸಾಲ್ಗುಂದ, ಹನುಮಂತಪ್ಪ ಗೊರೆಬಾಳ್, ಹನುಮಂತಪ್ಪ ಸಾಸಲ್ಮರಿ, ಕನಕಪ್ಪ ನಾಯಕ್, ಗಂಗಾಧರ್ ಗೌಡ ಮಾಲಿಪಾಟೀಲ್, ವಿರೂಪಾಕ್ಷಪ್ಪ ಡಮಾಣಿ, ಶಿವಪ್ಪ ಕಳಸ, ಯಲ್ಲಪ್ಪ ಗೊರೆಬಾಳ್, ಮುದುಕಣ್ಣ ಸೇರಿದಂತೆ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು. ಆಯುರ್ವೇದ ಪದ್ಧತಿಯು ಪ್ರಕೃತಿ ಮತ್ತು ನಮ್ಮ ಪೂರ್ವಜರು ಸೇರಿ ನೀಡಿದ ಅತ್ಯುನ್ನತ ಕೊಡುಗೆಗಳಲ್ಲಿ ಒಂದು. ಈ ಪದ್ಧತಿಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ರೋಗಕ್ಕೆ ಶಾಶ್ವತವಾದ ಪರಿಹಾರ ದೊರಕುತ್ತದೆ ಎಂದು ವೈಭವ ವಾಹಿನಿಯ ಸಂಪಾದಕ ಶರಣಪ್ಪ ಹಿರೇಮಠ್ ತಿಳಿಸಿದರು. ಅವರು ತಾಲೂಕಿನ ರೌಡ್ಕುಂದ ಗ್ರಾಮದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಎಂ ದೊಡ್ಡಬಸವರಾಜ್ ಮತ್ತು ಎಂ ಶರಣಮ್ಮ ಇವರ 25ನೇ ವರ್ಷದ ವಿವಾಹ ಮಹೋತ್ಸವದ ಸವಿನೆನಪಿಗಾಗಿ ಎಂ ದೊಡ್ಡಬಸವರಾಜ್ ಸಹೃದಯಿ ಗೆಳೆಯರ ಬಳಗದ ವತಿಯಿಂದ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಲು ನಿರ್ಧರಿಸಿದ್ದೇವೆ ಎಂದರು. 4ರಂದು ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಬೇಕೆಂದು ತೀರ್ಮಾನಿಸಲಾಗಿದೆ. ಆಯುರ್ವೇದ ಇಂದು ಅನಿವಾರ್ಯ. ಇದು ಹಳೆ ಪದ್ಧತಿ ಎಂದು ಕಡೆಗಣಿಸಬಾರದು. ಈ ಆರೋಗ್ಯ ಶಿಬಿರದಲ್ಲಿ ಆಯುರ್ವೇದ ಪದ್ಧತಿಯ ಪ್ರಖ್ಯಾತ ವೈದ್ಯರು ಭಾಗವಹಿಸಲಿದ್ದು, ಈ ಭಾಗದ ಜನರು ಈ ಶಿಬಿರದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವೆಲ್ಲ ಎಂ ದೊಡ್ಡಬಸವರಾಜ್ ಅವರ ಸಹೃದಯ ಗೆಳೆಯರ ಬಳಗ ಹಮ್ಮಿಕೋಬೇಕಂತ ಯೋಚನೆ ಮಾಡಿದ್ವಿ. ಅವರ 25ನೇ ವಾರ್ಷಿಕೋತ್ಸವ ನಿಮಿತ್ತ ವಿವಾಹ ವಾರ್ಷಿಕೋತ್ಸವ ಶ್ರೀಮತಿ ಶರಣಮ್ಮ ಮತ್ತು ಶ್ರೀ ಎಂ ದೊಡ್ಡಬಸವರಾಜ್ ಅವರ ವಾರ್ಷಿಕೋತ್ಸವ ಸಂಬಂಧ ಏನಾದರೂ ಒಂದು ಸಾಮಾಜಿಕ ಕಾರ್ಯ ಮಾಡಬೇಕಂತ ನಾವೆಲ್ಲ ಗೆಳೆಯರು ಒಟ್ಟುಗೂಡಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಆಯುರ್ವೇದ ಜಾಗೃತಿ ಶಿಬಿರವನ್ನು ರೌಡ್ಕುಂದ ಗ್ರಾಮದಲ್ಲಿ ಏರ್ಪಡಿಸಲು ಇಷ್ಟಪಟ್ಟಿದ್ದೀವಿ. ಗೆಳೆಯರೆಲ್ಲ ಕೂಡಿ ಇಂಥ ಒಂದು ಕಾರ್ಯಕ್ರಮ ಮಾಡೋಣ, ವಿಶೇಷ ಆಗುತ್ತೆ ಅಂತ. ಈ ಆಯುರ್ವೇದ ಇವತ್ತು ಬೇಕಾಗಿದೆ ನಮಗೆ. ಯಾಕಂದರೆ ಇವತ್ತು ನಾವು ಹಳೆಯ ಪದ್ಧತಿಯನ್ನು ಮರಿತಾ ಇದ್ದೀವಿ. ಇವತ್ತು ಆಯುರ್ವೇದ ಕಡೆಗೆ ಬಂದರೆ ಖಂಡಿತವಾಗ್ಲೂ ನಾವು ಯಾವುದೇ ಅಡ್ಡ ಪರಿಣಾಮ ಇಲ್ಲದಂಥ ಔಷಧ ಮತ್ತು ಶಾಶ್ವತವಾದ ಆರೋಗ್ಯ ಸಿಗುತ್ತೆ. ಅದಕ್ಕೆ ಈ ಶಿಬಿರದಲ್ಲಿ ಆರೋಗ್ಯ ಶಿಬಿರದಲ್ಲಿ ನಾಡಿನ ಎಲ್ಲ ಪ್ರಖ್ಯಾತ ಡಾಕ್ಟರ್ ಭಾಗವಹಿಸಿದ್ದಾರೆ. ಡಾಕ್ಟರ್ ಪತ್ತರಯ್ಯ ಸ್ವಾಮಿ ಮಾತನಾಡಿ, ಕೆ ವಿರೂಪಾಕ್ಷಪ್ಪ, ಕೆ ಕಮಲಮ್ಮ ಜನ ಕಲ್ಯಾಣ ಪ್ರತಿಷ್ಠಾನ ಸಿಂಧನೂರು ವತಿಯಿಂದ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗುವುದು. ಈ ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಸಂಧಿವಾತ, ಅರ್ಧ ತಲೆನೋವು ರೋಗದಿಂದ ಬಳಲುತ್ತಿರುವವರು ಬಂದು ಈ ಶಿಬಿರದಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ಮಧುಮೇಹ ರೋಗ ಯಾಕೆ ಬರುತ್ತದೆ, ಅದನ್ನು ನೈಸರ್ಗಿಕವಾಗಿ ನಾವು ಹೇಗೆ ನಿಯಂತ್ರಿಸಬಹುದು ಎನ್ನುವುದರ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ನೈಸರ್ಗಿಕ ಚಿಕಿತ್ಸಾ ವೈದ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಉಚಿತ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರಣ ಎಲ್ಲ ಸಹೃದಯಗಳು ಉಚಿತ ಕಾರ್ಯಕ್ರಮವಾಗಿರುವ ಸಕಲರು BP, ಶುಗರ್, ಸಂಧಿವಾತ ಮತ್ತು ಮೈಗ್ರೇನ್ ಇರತಕ್ಕಂಥ ಜನಸಾಮಾನ್ಯರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಬಂದು ಇದರ ಉಪಯೋಗವನ್ನು ಪಡೆಯಬೇಕಂತ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಧುಮೇಹ ಅಂದರೆ ಏನು, ಮಧುಮೇಹ ಯಾಕೆ ಬರುತ್ತೆ, ಅದನ್ನು ನಾವು ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನೀಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ನಿಸರ್ಗ ಚಿಕಿತ್ಸಾ ತಜ್ಞರು, ಆಯುರ್ವೇದ ತಜ್ಞರು ಮತ್ತು ನಮ್ಮ PSC ಡಾಕ್ಟರ್ ನಾಗರಾಜ್ ಪಾಟೀಲ್ CMO ಸಿಂಧನೂರಿವರು ಮತ್ತು ಡಾಕ್ಟರ್ ಕಿರಣ್ ಕೆಣೇದ್, ಡಾಕ್ಟರ್ ಶಿವಯೋಗಿ, ಡಾಕ್ಟರ್ ಮಂಜುನಾಥ್ ಅಣಗೌಡರ್, ಡಾಕ್ಟರ್ DH ಹುಲ್ಲೂರು, ಅಕ್ಕಮಾದೇವಿ ಬೆಳಗುರ್ಕಿ, ಡಾಕ್ಟರ್ ಅನುರಾಧ ಮತ್ತು ಡಾಕ್ಟರ್ ವಿರೂಪಾಕ್ಷ ಅವರು ಭಾಗವಹಿಸಿದ್ದಾರೆ. ಆದ ಕಾರಣ ಸಕಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಸ್ಥಳ ರೌಡ್ಕುಂದ ಹಿರೇಮಠದ ಪಕ್ಕದಲ್ಲಿ ಬೆಳಗ್ಗೆ ಪ್ರಾಥಮಿಕ ಶಾಲೆ ರೌಡ್ಕುಂದ ಮಠದ ಪಕ್ಕದಲ್ಲಿ ಅಂದರೆ ಸಂಸ್ಥಾನ ಹಿರೇಮಠದ ಪಕ್ಕದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್,
ಎಂ ರಂಗನಗೌಡ, ಬಸವರಾಜ್ ಗೋರೆಬಾಳ್, ರಂಗನಗೌಡ ಮಾಲಿ ಪಾಟೀಲ್, ಮರಿಯಪ್ಪ ದೇವರಮನಿ, ಭೀಮಣ್ಣ ಸಾಲ್ಗುಂದ, ಹನುಮಂತಪ್ಪ ಗೋರೆಬಾಳ್, ಹನುಮಂತಪ್ಪ ಸಾಸಲ್ಮರಿ, ಕನಕಪ್ಪ ನಾಯಕ್, ಗಂಗಾಧರ್ ಗೌಡ ಮಾಲಿ ಪಾಟೀಲ್, ವಿರೂಪಾಕ್ಷಪ್ಪ ಡಮಾಣಿ, ಶಿವಪ್ಪ ಕಳಸ, ಯಲ್ಲಪ್ಪ ಗೋರೆಬಾಳ್, ಮುದುಕಣ್ಣ ಸೇರಿದಂತೆ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು. ಸುಮಾರು 35 ವರ್ಷಗಳಿಂದ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ಸಮಾಜಮುಖಿ ಕೆಲಸ ಮಾಡುತ್ತಿದೆ. ಕರ್ನಾಟಕದ ಪ್ರತಿ ಕುಟುಂಬದ ಪ್ರಗತಿ ನಮ್ಮ ಗುರಿಯಾಗಿದೆ ಎಂದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಎಂ ಮಂಜುನಾಥ್ ಹೇಳಿದರು. ಸಿಂಧನೂರು ತಾಲೂಕಿನ ಕುನ್ನಟಗಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಈಶ್ವರ ದೇವಸ್ಥಾನದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ನಮ್ಮ ಸಂಸ್ಥೆ ಮಹಿಳಾ ಸ್ವಸಹಾಯ ಸಂಘಗಳನ್ನು ಮತ್ತು ರೈತ ಪ್ರಗತಿ ಬಂಧು ಸಂಘಟನೆಗಳನ್ನು ರಚನೆ ಮಾಡುವುದರ ಮೂಲಕ ಸಮಾಜಮುಖಿ ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ಕುಟುಂಬದ ಪ್ರಗತಿ ನಮ್ಮ ಗುರಿ. ಇಂದಿಗೆ ಕರ್ನಾಟಕದಲ್ಲಿ 3,87,000 ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಸಿಂಧನೂರು ಒಂದೇ ತಾಲೂಕಿನಲ್ಲಿ 2,136 ಸಂಘಗಳನ್ನು ಪ್ರಾರಂಭಿಸಿದ್ದೇವೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ದೇವಸ್ಥಾನಗಳಿಗೆ ಸಹಾಯಧನ ನೀಡುವುದು ಮಾತ್ರವಲ್ಲದೆ ಇನ್ನೂ 10 ಹಲವಾರು ಸಹಾಯಧನಗಳನ್ನು ನೀಡಲಿದ್ದಾರೆ. ಹಸುಗಳನ್ನು, ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿದ್ದಲ್ಲಿ ಅಂತವರಿಗೂ ಕೂಡ ಸಹಾಯಧನ ನೀಡಲಿದ್ದಾರೆ. ಆ ಕುಟುಂಬ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಅಡಿಯ ಸಂಘದಲ್ಲಿ ಇರಬೇಕಾಗುತ್ತದೆ ಎಂದು ತಿಳಿಸಿದರು. 82ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾಯಿತು. ಇವತ್ತು ಸುಮಾರು 35 ವರ್ಷ ನಾವು ದಾಟ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಹಾಗೂ ರೈತ ಪ್ರಗತಿ ಬಂಧು ಸಂಘಗಳನ್ನು ರಚನೆ ಮಾಡೋದ್ರ ಮೂಲಕ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಮ ಪೂಜ್ಯ ಹೆಗಡೆಯವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 3,87,000 ಸಂಘಗಳು 3,87,000 ಸಂಘಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಸಿಂಧನೂರು ಒಂದೇ ತಾಲೂಕಲ್ಲಿ ಸುಮಾರು 2,136 ಸಂಘಗಳನ್ನು ರಚನೆ ಮಾಡಿ ಇವತ್ತು 3ನೇ ವರ್ಷ ದಾಟಿ 4ನೇ ವರ್ಷದಲ್ಲಿ ನಾವಿದ್ದೇವೆ. ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಬರೀ ದೇವಸ್ಥಾನಗಳಿಗೆ ಸಹಾಯಧನ ಕೊಡೋದು ಮಾತ್ರ ಅಲ್ಲ, ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ಆ ಕುಟುಂಬಗಳು ಏನು ಹಸು ಖರೀದಿ ಮಾಡಿದ್ರೆ ಅದಕ್ಕೊಂದು ಸಹಾಯಧನ ಧರ್ಮಸ್ಥಳದಿಂದ ಸಿಗ್ತದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚನ್ನಬಸಯ್ಯ ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಪ್ರಾರಂಭಿಸಿರುವ ಈ ಕಾರ್ಯ ನಿಜಕ್ಕೂ ಶ್ರೇಷ್ಠವಾದ ಉನ್ನತ ಮಟ್ಟದ ಸಾಧನೆಯ ಗುರಿಯನ್ನು ಹೊಂದಿದೆ. ಪ್ರತಿಯೊಂದು ಗ್ರಾಮಗಳ ಅಭಿವೃದ್ಧಿಯಾಗಬೇಕು, ಪ್ರತಿಯೊಬ್ಬರು ಪ್ರಗತಿಯನ್ನು ಸಾಧಿಸಬೇಕು ಎಂಬುದು ಅವರ ವಿಚಾರ. ಸಾಕಷ್ಟು ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚನೆ ಮಾಡಿ ಅವುಗಳಿಂದ ಆರ್ಥಿಕ ಸಹಾಯವನ್ನು ಮಾಡುತ್ತಿದ್ದಾರೆ. ಸ್ತ್ರೀಯರು ಸ್ವಾವಲಂಬಿಗಳಾಗಿ ಬದುಕುವುದನ್ನು ಈ ಸಂಸ್ಥೆ ಕಲಿಸುತ್ತದೆ. ಇಂದು ಸಾವಿರಾರು ಜನರಿಗೆ ಉದ್ಯೋಗ, ಧನ ಸಹಾಯ, ತರಬೇತಿ, ಶಿಕ್ಷಣ ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲರೂ ಮೆಚ್ಚುವಂತ ಕೆಲಸವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸಾಮಾಜಿಕ ಕಳಕಳಿಯುಳ್ಳ ಕೆಲಸಗಳನ್ನು ಮಾಡುತ್ತಿದ್ದು ನಮ್ಮ ಗ್ರಾಮದ ಈಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಿದ್ದಾರೆ. ಇನ್ನು ಇಂತಹ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಶಕ್ತಿ ಆ ದೇವರು ಈ ಸಂಸ್ಥೆಗೆ ನೀಡಲಿ ಎಂದರು. ಉದ್ಯೋಗಗಳನ್ನು ನೀಡಿ ಆ ಸಾಲ ರೂಪದಲ್ಲಿ ಇರತಕ್ಕಂಥ ಒಂದು ಹಣಕ್ಕೆ ಒಂದು ಸಹಾಯಧನವನ್ನು ಕೂಡ ನೀಡಿ ಸಾಕಷ್ಟು ಇವತ್ತು ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಅಂಥ ಒಂದು ಬರೀ ಸ್ತ್ರೀಶಕ್ತಿ ಗುಂಪುಗಳನ್ನು ಮಾಡೋದಲ್ದೇ ಸಾಮಾಜಿಕ ಕಳಕಳಿಗಳಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಆಲ್ರೆಡಿ ಒಂದು 2-3 ಕಾರ್ಯಕ್ರಮಗಳನ್ನು ಇವರು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಮೆಸ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಇಂಥ ಪ್ರತಿಯೊಂದು ಗ್ರಾಮದಲ್ಲಿ ಯಾವುದಾದ್ರು ಒಂದು ದೇವಸ್ಥಾನ ಕಟ್ಟದಿದ್ದರೆ ಸೊ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದು ಮಾಡಿದರೆ ಅವರು ತುಂಬ ಸಹಾಯವನ್ನು ಮಾಡ್ತಕ್ಕಂಥ ಒಂದು ವಿಚಾರಗಳನ್ನು ಕೂಡ, ಆಮೇಲೆ ಇದಲ್ಲದೇ ರೈತರಿಗೆ ಯಾವ ರೀತಿಯ ಸಹಾಯಗಳು ಇದ್ದಾವೆ, ಅವರ ಯೋಜನೆಗಳಲ್ಲಿ ಏನೇನು ಕಾರ್ಯಕ್ರಮಗಳು ಇದ್ದಾವೆ ಅನ್ನೋದನ್ನು ಇವತ್ತು ಮಂಜುನಾಥ್ ಸರ್ ಎಲ್ಲ ತಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನಾಧಿಕಾರಿ ಪಗಡ್ದಿನ್ನಿ ವಲಯದ ಮೇಲ್ವಿಚಾರಕ ರವಿಚಂದ್ರ ಆರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಹಿರೇ ಹುಸೇನ್ ಸಾಬ್, ಗಡ್ಡೆ ಸಾಬ್, ಕತಲ್ ಸಾಬ್, ರಮೇಶ್, ಮುಖಂಡರಾದ ಹನುಮನಗೌಡ ಮಾಲಿ ಪಾಟೀಲ್, ನಾಗಪ್ಪ ಉದ್ಬಾಳ್, ದೊಡ್ಡನಗೌಡ ಮಾಲಿ ಪಾಟೀಲ್, ಮೆಹಬೂಬ್ ಸಾಬ್ ವಕೀಲರು ಹಾಗೂ ಕಮಿಟಿಯ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ.
ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸ ಪಕ್ಷದ ಕಾರ್ಯಕರ್ತರಿಂದ ಆಗಬೇಕಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಮಾನ್ವಿ ಪಟ್ಟಣದ ಶಾದಿ ಮಹಲ್ನಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಮಾನ್ವಿ ನಗರದ ಕಾರ್ಯಕರ್ತ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ತಾಲೂಕಿನಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ವಾರ್ಡ್ಗಳಲ್ಲಿ ಸಿಸಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಒದಗಿಸಲಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಮಾನ್ವಿ ಪಟ್ಟಣದ ಕಾರ್ಯಕರ್ತರು ವಾರ್ಡ್ಗಳಲ್ಲಿನ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದರೆ ಪರಿಹಾರ ಕಂಡುಕೊಳ್ಳುವ ಕೆಲಸವನ್ನು ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ವಾರ್ಡ್ಗಳಲ್ಲಿ ಸಭೆಗಳನ್ನು ಮಾಡಿ ಜನರಿಗೆ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಹಾಕಿಕೊಳ್ಳಬೇಕಿದೆ ಎಂದರು. ಈಗಾಗಲೇ ತಾಲೂಕಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಾಗಿದೆ. ಶಾದಿ ಮಹಲ್ ಸೇರಿದಂತೆ ವಿವಿಧ ಧಾರ್ಮಿಕ ಮಂದಿರಗಳ ಅಭಿವೃದ್ಧಿಗೆ ಹಣ ನೀಡಲಾಗಿದೆ. ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಾಲೆ, ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ನೀರಿನ ಸಮಸ್ಯೆ ನೀಗಿಸಲು ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆಸಲಾಗಿದ್ದು, ಟ್ಯಾಂಕರ್ ಮೂಲಕ ವಾರ್ಡ್ಗಳಿಗೆ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಟುಕೊಂಡು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕಿದೆ. ಬಿಜೆಪಿಯ ಆಂತರಿಕ ಕಚ್ಚಾಟ, ಭಿನ್ನಮತ, ಭ್ರಷ್ಟಾಚಾರದಂಥ ಯಾವುದೇ ಆರೋಪಗಳಿಲ್ಲದೆ ಯಶಸ್ವಿಯಾಗಿ 4 ವರ್ಷಗಳನ್ನು ಪೂರೈಸಿದೆ. ಇದೇ ಮುಂಬರುವ ಸಾರ್ವತ್ರಿಕ ಚುನಾವಣೆ ಗೆಲುವಿಗೆ ಕಾರಣವಾಗಲಿದೆ ಎಂದರು. ಶಾಸಕ ನಮ್ಮಲ್ಲೂ ಸರ್ಕಾರ ಬೇರೆ ಅವ್ರು 8 ವರ್ಷ ಕಾಲ ಬೇರೆ ಸರ್ಕಾರ ಬಿಜೆಪಿ, ಆಗ 5 ವರ್ಷ ಬಿಜೆಪಿ. ಆ ಕಾಲದಲ್ಲಿ ಏನೇ ಎಷ್ಟೇ ಪ್ರಯತ್ನ ಮಾಡಿದ ಸಹಿತ, ಎಷ್ಟೇ ಮಕ್ಕಳು ಕೊಟ್ಟಿದ ಸಹಿತ, ಎಷ್ಟೇ ಮುಖ್ಯಮಂತ್ರಿ ಬಂದಾಗ ಭೇಟಿಯಾಗಿ ಸಹಿತ ಒಂದು ಪ್ರಯತ್ನ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ನಮ್ಮ ಜವಾಬ್ದಾರಿ ನಾವು ಚುನಾವಣೆ ಹೇಳಿದ್ವಿ. ನಾವು ಚುನಾವಣೆ ಬಂದ ತಕ್ಷಣ 2010ರಲ್ಲಿ ಮೊದಲ ಮನೆಗೆ ನಾವು ಕೆಲಸ ಮಾಡಿಕೊಡ್ತಿದ್ದೇವೆ. ಅದೇ ನಮ್ಮ ಪ್ರಯತ್ನ ಮುಂದುವರಿಸಿದ್ವಿ. ರಾಜಸ್ಥಾನ ಮಾಡಿ ಈ ರೀತಿಯಾಗಿ ಇರತಕ್ಕಂಥ ಎಲ್ಲ ಧರ್ಮದಲ್ಲಿ ನಾವು ಎಲ್ಲ ನಂಬಿರುವ ಒಂದು ರೀತಿಯಲ್ಲಿ ಅದೇ ರೀತಿಯಾಗಿ ಶಾಲೆಗಳು ಪಟ್ಟಣದ ಎಲ್ಲಾ ಶಾಲೆಗಳನ್ನು ರಸ್ತೆಗಳು ಮಾಡಬೇಕಂತ ಮಾಡಿದ್ವಿ. ಈಗಾಗಲೇ 12 ವರ್ಷ ಆಗಿದೆ. ಆ ರಸ್ತೆಗಳು ಬಹಳ ಮತ್ತೆ ಸರ್ಕಾರ ಶಾಸನ ನಾವು ಪ್ರಯತ್ನ ಮಾಡಿ ಮತ್ತು 1 ಕೋಟಿ ರೂಪಾಯಿ ಮತ್ತೊಂದು ಸಲ ಸಿಸಿ ಅದನ್ನು ಮಾಡೋದು ಸಿಸಿ ಮಾಡ್ತೀವಿ. 12 ವರ್ಷ ನಾವೆಲ್ಲ ಸಿಸಿ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡಿದ್ರೆ. ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, ಕೆ ಬಸವಂತಪ್ಪದಲ್ಲಿ ಪುರಸಭೆ ಅಧ್ಯಕ್ಷೆ ಶಾರದಾ ನಾಗೇಶ್, ಉಪಾಧ್ಯಕ್ಷೆ ಆಶಾ ಬಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕರಿಲಿಂಗಪ್ಪ ಕವಿತಾಳ್, ಗಂಗಣ್ಣ ಸಾಹುಕಾರ್, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಸೈಯದ್ ಅಬೀದ್ ಖಾದ್ರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಇಲಿಯಾಸ್ ಖಾದ್ರಿ, ಎಪಿಎಂಸಿ ಅಧ್ಯಕ್ಷ ಬೀರಪ್ಪ ಕಡದಿನ್ನಿ, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಸ್ ತಿಮ್ಮಾರೆಡ್ಡಿ ಭೋಗಾವತಿ, ಮುಖಂಡರಾದ ಲಕ್ಷ್ಮೀನಾರಾಯಣ್ ಯಾದವ್, ಶಂಕರ್ ಗೌಡ, ಮನ್ಸಾಲಿ ವೆಂಕಯ್ಯ ಶೆಟ್ಟಿ, ಪುರಸಭೆ ಸದಸ್ಯರಾದ ಹುಸೇನ್ ಬೇಗ್, ಗೋಪಿಕಾ ಶ್ರೀನಿವಾಸ್ ಸೇರಿದಂತೆ ಅನೇಕ ಕಾರ್ಯಕರ್ತರಿದ್ದರು. ಭಗವಾನ್ ಬುದ್ಧರ ಪಂಚಶೀಲ ತತ್ವಗಳನ್ನು ಪಾಲಿಸಿದರೆ ಮಾದರಿ ಜೀವನ ಸಾಗಿಸಬಹುದು ಎಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ಅಂಬೇಡ್ಕರ್ ಅವರ 126ನೇ ಜಯಂತಿಯ ಅಂಗವಾಗಿ ಕೈಗೊಂಡಿರುವ ಧರ್ಮಯಾತ್ರೆ ಸ್ವಾಗತಿಸಿ ಮಾತನಾಡಿದರು. ಈ ಯಾತ್ರೆಯು ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭವಾಗಿ ಶಹಾಪುರ್, ಸುರಪುರ್, ಲಿಂಗಸ್ಗೂರು ಮುಖಾಂತರ ಇಂದು ಸಿಂಧನೂರು ನಗರವನ್ನು ತಲುಪಿದೆ. ಇದರ ಮುಖ್ಯ ಉದ್ದೇಶ ಬುದ್ಧನ ತತ್ವಗಳನ್ನು ಜನರಿಗೆ ತಲುಪಿಸಿ ಸ್ವಾಸ್ಥ್ಯ ಸಮಾಜವನ್ನು ಸೃಷ್ಟಿಸುವುದಾಗಿದೆ. ಶತಮಾನಗಳ ಹಿಂದೆ ಅರಸೊತ್ತಿಗೆ ಬಿಟ್ಟು ಸತ್ಯದ ಶೋಧನೆಗಾಗಿ ಹೊರಟು ಅಪಾರ ಜ್ಞಾನವನ್ನು ಸಂಪಾದಿಸಿದರು. ನಂತರ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ತತ್ವಗಳನ್ನು ತಯಾರಿಸಿ ಬೋಧಿಸಲು ಪ್ರಾರಂಭಿಸಿದರು. ಜನರು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ದುಶ್ಚಟಗಳಿಂದ ದೂರವಿರಬೇಕು ಎಂಬ ಸಂದೇಶವನ್ನು ಈ ಒಂದು ರೀತಿಯ ಯಾತ್ರೆಯ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಬಯಸುತ್ತಿದ್ದಾರೆ ಎಂದರು. ಈ ರಥಯಾತ್ರೆ ಅಂಬೇಡ್ಕರ್ 126ನೇ ವರ್ಷದ ಜಯಂತಿ ಅಂಗವಾಗಿ ಗುಲ್ಬರ್ಗಾದ ಪ್ರಾರಂಭವಾಗಿ ಈಗಾಗಲೇ ಶಾಪುರ್, ಸುರ್ಪುರ್, ಯಾದಗಿರಿ ಜಿಲ್ಲೆಗಳನ್ನು ಮುಗಿಸಿ ಇವತ್ತು ಲಿಂಗಸೂರಿನಿಂದ ರಾಯಚೂರಿಗೆ ಆಗಮಿಸಿದೆ. ಅವರು ಹೇಳಿರುವ ಹಾಗೆ ಬುದ್ಧನ ಅನುಯಾಯಿಗಳಾಗಿ
ಶತಶತಮಾನಗಳ ಹಿಂದೆ ಬುದ್ಧರು ಅರಸನಾಗಿ ತನ್ನ ಅರಸೊತ್ತಿಗೆಯನ್ನು ತನ್ನ ಮನೆಯನ್ನು ಬಿಟ್ಟು ಸತ್ಯದ ಸಂಶೋಧನೆಗಾಗಿ ಗಯಾಕ್ಕೆ ಹೋಗಿ ಅಲ್ಲಿ ಅವರಿಗೆ ಸತ್ಯದ ಸಂದರ್ಶನವಾಗಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಮನುಷ್ಯರು ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಬೌದ್ಧ ನಂಬಿಕೆಗಳಿಗೆ ಬಲಿಯಾಗಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ತಾ ಇರುವ ಈ ಸಮಯದಲ್ಲಿ ಈ ತರಹದ ಯಾತ್ರೆಯ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರುವ ಒಂದು ಬಹುದೊಡ್ಡ ಕಾರ್ಯವನ್ನು ಈ ಯಾತ್ರೆ ಮಾಡ್ತಾ ಇದೆ. ಯಾತ್ರೆಯ ನೇತೃತ್ವ ವಹಿಸಿದ್ದ ಬೌದ್ಧ ಧರ್ಮಗುರು ಸಂಗೋಪಾಲ್ ಬಂತೆ ಮಾತನಾಡಿ, ಈ ಧರ್ಮ ಯಾತ್ರೆಯ ಮುಖ್ಯ ಉದ್ದೇಶ ಜನರನ್ನು ದುಶ್ಚಟ ಮೂಢನಂಬಿಕೆಗಳಿಂದ ದೂರ ಮಾಡುವುದು. ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಜನ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ಪಂಚಶೀಲ ತತ್ವಗಳ ಮೂಲಕ ಬೋಧನೆ ಮಾಡಿದ್ದರು. ಆ ಪಂಚಶೀಲ ತತ್ವಗಳನ್ನು ನಾವು ಹಳ್ಳಿಗಳಿಗೆ ಹೋಗಿ ಸಾರುತ್ತಿದ್ದೇವೆ. ಯಾತ್ರೆ ಪ್ರಾರಂಭವಾಗಿ 20 ದಿನಗಳಾಗಿವೆ. ಇವತ್ತಿಗೆ 400ಕ್ಕೂ ಅಧಿಕ ಜನ ತಮ್ಮ ಸ್ವಇಚ್ಛೆಯಿಂದ ದುಶ್ಚಟಗಳಿಂದ ದೂರವಾಗಿದ್ದಾರೆ. ಇದಲ್ಲದೆ ಸಾರ್ವಜನಿಕರಲ್ಲಿ ಸಹೋದರತ್ವದ ಭಾವನೆಯನ್ನು ಮೂಡಿಸಲಾಗುತ್ತದೆ ಎಂದರು. ಜನಗಳಲ್ಲಿ ಇರ್ತಕ್ಕಂತಹ ದುಶ್ಚಟಗಳು ಹಾಗೂ ಮೂಢತೆಗಳನ್ನು ತಿಳಿದೋಸ್ಕರ ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಜನ ಜೀವನಕ್ಕೆ ಬದುಕೋಕ್ಕಾಗಿ ಪವಿತ್ರ ಪಂಚಶೀಲಗಳನ್ನು ಬೋಧಿಸಿದ್ದಾರೆ. ಆ ಪಂಚಶೀಲನ ತತ್ವಗಳನ್ನು ನಾವು ಹಳ್ಳಿಗೆ ಹೋಗಿ ಬೋಧಿಸ್ತಾ ಇದ್ದೇವೆ. ಇವತ್ತಿಗೆ ಈ ಒಂದು ಧಮ್ಮಯಾತ್ರೆ ಪ್ರಾರಂಭ 20 ದಿವಸ ಇತ್ತು. ಕೆಲವು ಹಳ್ಳಿಗಳಲ್ಲೆಲ್ಲ ಕೆಲವು ದುಶ್ಚಟಗಳನ್ನು ಬಿಟ್ಟು ಮೂಢತೆಗಳನ್ನು ಬಿಟ್ಟು ಸುಮಾರು ಇವತ್ತಿಗೆ 400 ಜನ ದುಶ್ಚಟಗಳನ್ನು ಪಂಚಶೀಲನ ಬೋಧನೆ ಮಾಡಿದ ಪಂಚಶೀಲನ ಅವ್ರ ಮನಸಾರೆ ಬಿಟ್ಟು ಇವತ್ತಿನ ನಾವು ಯಾವ ದುಶ್ಚಟಗಳನ್ನು ಇದು ಮಾಡೋದಿಲ್ಲ ಅಂಥೇಳಿ ಆಣೆ ಮಾಡಿದ್ದಾರೆ. ಅದಕ್ಕೆ ಇದರಿಂದ ಏನಾಗುತ್ತೆ, ದುಶ್ಚಟಗಳು ಹೋದಾಗ ಜನರಲ್ಲಿ ಮನೆಯಲ್ಲಿ ಸಮಾನತೆ ಸಹೋದರತೆ ಬಂಧುತ್ವವನ್ನು ಬರುತ್ತೆ. ಈ ಸಂದರ್ಭದಲ್ಲಿ ಎಚ್.ಎನ್. ಬಡಿಗೇರ್ ಮಾತನಾಡಿದರು. ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಬುದ್ಧನ ವಿಚಾರಗಳನ್ನು ಸಾರುವುದಕ್ಕಾಗಿ ಯಾತ್ರೆ ನಡೆದಿದೆ. ಭಾಳ ಸಂತೋಷವಾದಂಥ ಒಂದು ಸಂಗಾತಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಧರ್ಮದ ಹೆಸರುಗಳಿಗಾಗಿ ಅನೇಕ ಕದನಗಳು ರಕ್ತಪಾತಗಳು ನಡೀತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಬುದ್ಧನ ವಿಚಾರಗಳನ್ನು ಬಿತ್ತರಡತಕ್ಕಂಥ ಕಾರ್ಯವನ್ನು ಮಹನೀಯರು ಕೈಗೊಂಡಿದ್ದಾರೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಆಸೆ ದುಃಖಕ್ಕೆ ಮೂಲ ಅಂತೇಳಿ ಬುದ್ಧ ಅವರು ಅವತ್ತು ಹೇಳಿದ್ದಾರೆ. ಇವತ್ತಿಗೂ ಅದು ಸತ್ಯ. ಈ ಆಸೆಯಿಂದನೇ ನಾವು ಇವತ್ತೆಲ್ಲ ಅನೇಕ ಸಂಕಷ್ಟಗಳನ್ನು ಈ ಸಂದರ್ಭದಲ್ಲಿ ಗೌತಮ ಬುದ್ಧ ಟ್ರಸ್ಟ್ನ ಅಧ್ಯಕ್ಷ ಹನುಮಂತಪ್ಪ ಬೂದಿವಾಳ್, ಡಿಎಸ್ಎಸ್ನ ಜಿಲ್ಲಾ ಸಂಚಾಲಕರಾದ ಕೆ ಮರಿಯಪ್ಪ, ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕಾ ಅಧ್ಯಕ್ಷ ನಿರುಪಾದಿ, ಗುಡದೇಶ್ ಬೇರ್ಗಿ, ಕೆ ಕುಮಾರ್, ಎಚ್ಎಫ್ ಮಸ್ಕಿ, ಅನಿಲ್ ಕುಮಾರ್ ಶ್ರೀಪುರಂ ಜಂಕ್ಷನ್, ಬಾಲರಾಜು ವಿರ್ಪಾಪುರ್, ವೀರೇಶ್ ಹೊಸಳ್ಳಿ, ಪಂಪಪತಿ ಬೂದಿವಾಳ್, ಬಸವರಾಜ್ ಕುನ್ನಟಿಗಿ ಸೇರಿದಂತೆ ಇನ್ನೂ ಅನೇಕರು ಧರ್ಮಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಶಿಕ್ಷಣಾರ್ಥಿಗಳು ಡಿಎಡ್ ತರಬೇತಿ ಅವಧಿಯಲ್ಲಿ ಪಡೆದ ಜ್ಞಾನ, ಅನುಭವ ಮುಂದಿನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಮಾಜದ ಪರಿವರ್ತನೆಗೆ ಕಾರಣೀಕರ್ತರಾಗಬೇಕು ಎಂದು ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಪ್ರಾಚಾರ್ಯ ಅಮರಪ್ಪ ಬೋಯಿ ಹೇಳಿದರು. ಅವರು ನಗರದ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಡಿಎಡ್ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಹಾಗೂ ದೀಪದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಮನಸ್ಸು ಅರಿತು ಪಾಠಗಳನ್ನು ಮಾಡಬೇಕು. ಜೊತೆಗೆ ಪಾಠಕ್ಕೆ ಸಂಬಂಧಿಸಿದ ಭಾವಚಿತ್ರಗಳಿದ್ದರೆ ಇನ್ನು ವಿದ್ಯಾರ್ಥಿಗಳಿಗೆ ಪಾಠ ಹೆಚ್ಚು ಪರಿಣಾಮ ಬೀರುತ್ತದೆ. ಶಿಕ್ಷಣದಿಂದಲೇ ಸಮಾಜದ ಪರಿವರ್ತನೆ ಸಾಧ್ಯ ಎನ್ನುವುದನ್ನು ಅರಿತುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪನ್ಯಾಸಕಿ ರಮಾದೇವಿ ಶಂಭೋಜಿ ಮಾತನಾಡಿ, ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಬೆಳಕು ನೀಡುವಂತೆ ಪ್ರತಿಯೊಬ್ಬರೂ ತಮ್ಮ ಬದುಕಿನ ಅವಧಿಯಲ್ಲಿ ತ್ಯಾಗ ಮಾಡಿ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಲು ಮುಂದಾಗಬೇಕೆಂದು ಹೇಳಿ ಪ್ರಶಿಕ್ಷಣಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಗೆ ಶುಭ ಕೋರಿದರು. ಪ್ರಶಿಕ್ಷಣಾರ್ಥಿಗಳಾದ ರಿಜ್ವಾನ್, ಕೃಷ್ಣ, ಪರ್ವಿನ್ ಬೇಗಂ, ಶ್ವೇತಾ ಪಾಟೀಲ್, ಭೀಮಮ್ಮ, ಜ್ಯೋತಿ, ಶಾಹೀನ್ ಅವರು ಡಿಎಡ್ ತರಬೇತಿಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಉಪನ್ಯಾಸಕರಾದ ಸುಜಾತ ಹೊನ್ನೂರ್, ಶಕುಂತಲಾ ದೇವಿ, ಚಂದ್ರಕಲಾ ಹಿರೇಮಠ್, ಚಿತ್ರಕಲಾ ಶಿಕ್ಷಕ ಕೃಷ್ಣ, ಸಂಗೀತ ಶಿಕ್ಷಕ ಮಾರುತೇಶ್, ಮೀನಾಕ್ಷಿ ಹಾಗೂ ಹನುಮಂತಪ್ಪ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು.
ಹಿರಿಯ ವಕೀಲರ ಮಾರ್ಗದರ್ಶನದೊಂದಿಗೆ ಕಿರಿಯ ವಕೀಲರು ಹೆಚ್ಚು ಹೆಚ್ಚು ಅಧ್ಯಯನಶೀಲರಾಗಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಈರನಗೌಡ ಕಬ್ಬೂರ್ ಕರೆ ನೀಡಿದರು. ಅವರು ನಗರದ ನ್ಯಾಯವಾದಿಗಳ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಧಾರವಾಡದಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಹಿರಿಯ ನ್ಯಾಯವಾದಿ ಕೆಎಲ್ ಪಾಟೀಲ್ ಅವರಲ್ಲಿ ಆರಂಭಿಸಿದೆ. ಅವರ ತಂದೆ ಜೆಎಲ್ ಪಾಟೀಲ್ ಧಾರವಾಡದಲ್ಲಿ ಕಾನೂನು ವಿಶ್ವವಿದ್ಯಾಲಯದ ಸಂಸ್ಥಾಪಕರಲ್ಲಿ ಒಬ್ಬರು. ಕೆಎಲ್ ಪಾಟೀಲ್ ಅವರಿಗೆ ನ್ಯಾಯಾಧೀಶರ ನೌಕರಿ ಬಂದರೂ ಸಹ ಅದನ್ನು ಬಿಟ್ಟು ವಕೀಲ ವೃತ್ತಿಯಲ್ಲಿಯೇ ಪ್ರಕಾಂಡ ಪಾಂಡಿತ್ಯವನ್ನು ಪಡೆದಿದ್ದರು. ಸುಮಾರು 20 ಜನ ಕಿರಿಯ ನ್ಯಾಯವಾದಿಗಳು ಅವರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆವು. ಅವರಲ್ಲಿ ತಮಗೆ ನ್ಯಾಯಾಧೀಶರ ಹುದ್ದೆ ಬಂದಾಗ ಹೋಗಲು ತಂದೆ ತಾಯಿ ಸೇರಿದಂತೆ ಹಿರಿಯ ನ್ಯಾಯವಾದಿ ಪಾಟೀಲರು ಸಹ ಬೆಂಬಲಿಸಿದರು. ಅವರ ಆಶೀರ್ವಾದದಿಂದ ತಾವು ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಿರಿಯ ವಕೀಲರಲ್ಲಿ ಕಿರಿಯರು ಶ್ರದ್ಧೆ ಹಾಗೂ ಗೌರವಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದರೆ ಅವರು ಉತ್ತಮ ನ್ಯಾಯವಾದಿಗಳಾಗಲು ಸಾಧ್ಯ ಎಂದು ತಮ್ಮ ನೆನಪಿನ ಬುದ್ಧಿಯನ್ನು ಬಿಚ್ಚಿಟ್ಟರು. ನ್ಯಾಯಾಲಯದಲ್ಲಿ ವಕೀಲರು ಹಾಗೂ ನ್ಯಾಯಾಧೀಶರು ಇಬ್ಬರು ಸಮಾನರು. ಯಾರು ಶ್ರೇಷ್ಠರಲ್ಲ, ಕನಿಷ್ಠರಲ್ಲ. ವಕೀಲರು ತಮ್ಮ ಕಕ್ಷಿದಾರರ ಪರ ವಾದಿಸಿದರೆ ಇಬ್ಬರು ವಕೀಲರ ವಾದವನ್ನು ಆಲಿಸಿ ನ್ಯಾಯಾಧೀಶ ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯ ನಿರ್ಣಯ ನೀಡುತ್ತಾರೆ. ಸಿಂಧನೂರು ನ್ಯಾಯಾಲಯದಲ್ಲಿ ಅನೇಕ ಹಿರಿಯ ನ್ಯಾಯವಾದಿಗಳು ಸಪ್ತ ಋಷಿಗಳಂತೆ ಇರುವರು. ಅವರ ಪಾಂಡಿತ್ಯ ಧಾರವಾಡದ ವಕೀಲರಂತೆ ಕಂಡುಬಂತು. ಆದರೆ ಧಾರವಾಡ ತಂಪಾದ ಪ್ರದೇಶ, ಸಿಂಧನೂರು ಉರಿ ಬಿಸಿಲಿನ ಪ್ರದೇಶ ಎಂದು ಹಾಸ್ಯ ಮಿಶ್ರಿತವಾಗಿ ಮಾತನಾಡಿದರು. ಮೊದಲನೇ ಹೆಚ್ಚುವರಿ ನ್ಯಾಯಾಧೀಶ ಮಹಂತೇಶ್ ಬುಸಗೋಳ್, ಎರಡನೇ ಹೆಚ್ಚುವರಿ ನ್ಯಾಯಾಧೀಶ ರವಿಕುಮಾರ್ ಕೆ, ಹಿರಿಯ ನ್ಯಾಯವಾದಿಗಳಾದ ಎನ್ ಕೋಟೇಶ್ವರರಾವ್, ಎಂ ಕಾಳಿಂಗಪ್ಪ, ಜೆಎಸ್ಆರ್ ಕೆ ರೆಡ್ಡಿ, ಕೆ ಅಮರೇಗೌಡ, ಎಸ್ಸಿ ಖಾದ್ರಿ ಸಾಲ್ಗುಂದ, ನಿರುಪಾದಪ್ಪ ಗುಡಿಹಾಳ್, ಕೆಎಸ್ ಖಾದ್ರಿ ಅಲಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷ ಎಚ್ ವೀರಭದ್ರಪ್ಪ ವಹಿಸಿದ್ದರು. ಕಾರ್ಯದರ್ಶಿ ವೀರೇಶ್ ಚಿಂಚರ್ಗಿ, ಖಜಾಂಚಿ ವಿಜ್ಜಪ್ಪ ಅರ್ಲಲ್ಲಿ ಉಪಸ್ಥಿತರಿದ್ದರು. ಜೆ ರಾಯಪ್ಪ ನಿರೂಪಿಸಿದರು. ವಕೀಲರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ವಕೀಲರು ವರ್ಗಾವಣೆಗೊಂಡ ನ್ಯಾಯಾಧೀಶ ಈರನಗೌಡ ಕಬ್ಬೂರ್ ಅವರಿಗೆ ಸನ್ಮಾನಿಸಿದರು. ಹಿರಿಯ ನ್ಯಾಯವಾದಿಗಳಾದ ಹನುಮಂತಪ್ಪ ಗುಡಿ, ಎಂ ಮಲ್ಲಿಕಾರ್ಜುನ್, ಡಿಎಸ್ ಕಲ್ಮಠ, ಕೆ ವೀರನಗೌಡ, ಎಂ ಅಮರೇಗೌಡ, ಕೆ ಭೀಮನಗೌಡ, ಜಿವಿ ಜೋಶಿ, ವಿಬಿ ರೆಡ್ಡಿ, ಯು ಬಸವಂತರಾವ್, ಪ್ರಹ್ಲಾದ್ ಗುಡಿ, ಬಸನಗೌಡ ಪುಲ್ದಿನ್ನಿ ಸೇರಿದಂತೆ ಮತ್ತಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೌಡ್ಕುಂದ ಗ್ರಾಮದಲ್ಲಿ 7 ಮತ್ತು 8ರಂದು ಬೀರಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಎಂ ದೊಡ್ಡಬಸವರಾಜ್. ಪರಿಣಾಮಗಳಿಲ್ಲದೆ ರೋಗಕ್ಕೆ ಶಾಶ್ವತವಾದ ಪರಿಹಾರ ದೊರಕುತ್ತದೆ. ಶರಣಪ್ಪ ಹಿರೇಮಠ್. ಕರ್ನಾಟಕದ ಪ್ರತಿ ಕುಟುಂಬದ ಪ್ರಗತಿ ನಮ್ಮ ಗುರಿಯಾಗಿದೆ. ಎಂ ಮಂಜುನಾಥ್. ಕಾರ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸ ಕಾರ್ಯಕರ್ತರಿಂದ ಆಗಬೇಕಿದೆ. ಎನ್ಎಸ್ ಬೋಸರಾಜ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.